ನನ್ನವನಿ 68. ಭಾನುವಾರ ಬೆಳಗ್ಗೆ 10 ಗಂಟೆ. ಪಾರ್ವತಮ್ಮನ ಮನೆಯ ಜಗುಲಿಯಲ್ಲಿ ಸಿದ್ಧತೆಗಳಾಗಿದ್ದವು. ಶಶಿಧರ ತನ್ನಿಬ್ಬರು ಹಳೆಯ ಸ್ನೇಹಿತರ ಜೊತೆ ಮೊದಲೇ ಬಂದು ಕುಳಿತಿದ್ದ. ಅಷ್ಟರಲ್ಲಿ ಕೇಶುಮಾವ ಅವರ ಸ್ನೇಹಿತರೊಬ್ಬರ ಜೊತೆ ಆದಿತ್ಯ ಮತ್ತು ಅವನಿ ಅಲ್ಲಿಗೆ ಬಂದರು. ಬನ್ನಿ ಬನ್ನಿ ಕೇಶಪ್ಪ, ವಿಷಯ ತುಂಬ ದೊಡ್ಡದಾಗಿ ಮಾಡಿಬಿಟ್ರಿ ಅನ್ಸುತ್ತೆ ಎಂದು ಶಶಿಧರ ಕುಳಿತಲ್ಲೇ ವ್ಯಂಗ್ಯವಾಗಿ ಸ್ವಾಗತಿಸಿದ. ಅಯ್ಯೋ ಇಲ್ಲ ಶಶಿಧರ, ನಾವು ಮನುಷ್ಯರು ಅಂದಮೇಲೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ, ಕೂತ್ ಮಾತಾಡಿದರೆ ಎಲ್ಲ ಬಗೆಹರಿಯುತ್ತೆ ಅಲ್ವಾ ಎನ್ನುತ್ತಾ ಕೇಶುಮಾವ ಮತ್ತು ಆದಿತ್ಯ ಮತ್ತು ಅವನಿ ಸರಿಸಮಾನವಾಗಿ ಕುಳಿತುಕೊಂಡರು. ಪಾರ್ವತಿ ಒಳಗಿನಿಂದ ಟೀ ತಂದು ಎಲ್ಲರಿಗೂ ನೀಡಿದರು. ಅವರ ಕಣ್ಣುಗಳು ಬಾಡಿದ್ದವು. ಮನಸ್ಸಿನಲ್ಲಿ ಏನೋ ಆತಂಕವಿರುವುದು ಅವರ ನಡುಗುವ ಕೈಗಳಲ್ಲೇ ಗೊತ್ತಾಗುತ್ತಿತ್ತು. ಅವನಿ ಅವರನ್ನೇ ಗಮನಿಸುತ್ತಿದ್ದಳು. ಟೀ ಕುಡಿದು ಲೋಟ ಪಕ್ಕಕ್ಕಿಟ್ಟ ಮೇಲೆ ಕೇಶುಮಾವನೇ ಮಾತು ಆರಂಭಿಸಿದರು. ನೋಡಿ ಶಶಿಧರ, ನಾವಿವತ್ತು ಇಲ್ಲಿಗೆ ಬಂದಿರೋದು ಯಾಕೆ ಅಂತ ಮತ್ತೆ ಹೇಳಬೇಕಾಗಿಲ್ಲ. ಇದು ನಿಮ್ಮನೆ ಖಾಸಗಿ ವಿಷಯ ಅಂತ ನಮಗೂ ಗೊತ್ತು. ಆದರೆ ರಾಧಾ ನಮ್ಮ ಊರಿನ ಮಗು, ಅವಳು ತನ್ನ ಮುಂದಿನ ಓದಿನ ಬಗ್ಗೆ ಸ್ವಲ್ಪ ಆಸೆ ಇಟ್ಕೊಂಡಿದ್ದಾಳೆ. ಆ ವಿಷಯ ನಮಗೆ ತಿಳಿದಾಗ ನಾವೆಲ್ಲರೂ ಸೇರಿ ಒಮ್ಮೆ ನಿಮ್ಮ ಹತ್ರ ಚರ್ಚೆ ಮಾಡೋಣ ಅಂತ ಬಂದ್ವಿ. ಮನೆ ಹಿರಿಯರಾಗಿ ನಿಮಗೆ ಅದ್ರ ಬಗ್ಗೆ ಏನನ್ಸುತ್ತೆ ಅಂತ ನಮಗೆ ತಿಳಿಬೇಕು. ಶಶಿಧರ ಒಂದು ಸಣ್ಣ ನಗು ನಕ್ಕು ತನ್ನ ಅಂಗಿಯ ತೋಳನ್ನು ಸರಿ ಮಾಡಿಕೊಳ್ಳುತ್ತಾ ಹೇಳಿದ. ಕೇಶಪ್ಪ, ನಿನ್ನ ಕಳಕಳಿ ನಂಗೆ ಅರ್ಥ ಆಗುತ್ತೆ. ಇವತ್ತು ರಾಧಾ ಬಗ್ಗೆ ಇಷ್ಟೊಂದು ಜನ ಬಂದು ಮಾತಾಡ್ತಿದ್ದೀರಾ ಅಂದರೆ ಸಂತೋಷನೇ. ಆದರೆ ನೋಡಿ, ಈ ಹುಡುಗಿಗೆ ತಂದೆ ಇಲ್ಲದ ಮೇಲೆ ಅವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋ ಜವಾಬ್ದಾರಿ ಮಾವ ಆಗಿ ನನ್ನ ಮೇಲಿದೆ. ನನ್ನ ತಂಗಿ ಮತ್ತು ಅವಳ ಮಗಳ ಭವಿಷ್ಯದ ಬಗ್ಗೆ ನಾನೇ ಯೋಚಿಸ್ಬೇಕು. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಬೇಗ ಮದುವೆಯಾಗಿ ಒಂದು ಮನೆ ಸೇರಿಕೊಂಡ್ರೆ ಎಲ್ರಿಗೂ ನೆಮ್ಮದಿ ಅಲ್ವಾ ಎಂದ. ಆದಿತ್ಯ ಮಧ್ಯ ಪ್ರವೇಶಿಸಿ ನಿಧಾನವಾಗಿ ಮಾತನಾಡಿದ. ಶಶಿ ಮಾವ, ನಿಮ್ಮ ಜವಾಬ್ದಾರಿನ ಯಾರೂ ಪ್ರಶ್ನೆ ಮಾಡ್ತಿಲ್ಲ. ಆದರೆ ರಾಧಾಗೆ ಈಗಷ್ಟೇ 19 ವರ್ಷ. ಅವಳಿಗೂ ತನ್ನ ಬದುಕಿನ ಬಗ್ಗೆ ಕೆಲವು ಕನಸುಗಳಿರುತ್ತೆ ಅಲ್ವಾ. ಅವಳು ಶಿಕ್ಷಣ ಪೂರ್ತಿ ಮಾಡಬೇಕು ಅಂತ ಬಯಸಿದ್ರೆ ಅದಕ್ಕೆ ನಾವು ಬೆಂಬಲ ಕೊಡೋದು ನಮ್ಮ ಕರ್ತವ್ಯ ಕೂಡ ಆಗುತ್ತೆ ಅಲ್ವಾ. ರಾಧಾ ಏನು ಹೇಳ್ತಾಳೆ ಅನ್ನೋದನ್ನು ನಾವು ಇವತ್ತೆಲ್ಲರ ಮುಂದೆ ಮುಕ್ತವಾಗಿ ಕೇಳೋಣ ಅನ್ನೋದಷ್ಟೇ ನಮ್ಮ ಉದ್ದೇಶ. ಏನೋ ಆದಿತ್ಯ, ನೀನು ರಾಧಾ ಪರವಾಗಿ ಇಷ್ಟೊಂದು ಮಾತಾಡ್ತಿದ್ಯಾ ಸರಿ, ಆದರೆ ಸಂಸಾರ ಅಂದಮೇಲೆ ಕೆಲವು ಕಟ್ಟುಪಾಡುಗಳಿರುತ್ತೆ. ಹಿರಿಯರೊಂದು ಮಾತು ಹೇಳಿದ ಮೇಲೆ ಅದಕ್ಕೆ ಬೆಲೆ ಕೊಡಬೇಕಲ್ವಾ, ಶಶಿಧರನ ಸ್ನೇಹಿತರೊಬ್ಬರು ಹೇಳಿದರು. ಬೆಲೆ ಖಂಡಿತ ಕೊಡಬೇಕು ಮಾವ, ಆದರೆ ಅದು ವ್ಯಕ್ತಿ ಇಷ್ಟಕ್ಕೂ ವಿರುದ್ಧವಾಗಿ ಇರಬಾರ್ದು ಅಷ್ಟೇ. ರಾಧಾಗ್ ಓದಬೇಕು ಅಂತ ಆಸೆ ಇದೆ, ಅದನ್ನು ಅವಳು ನಮ್ಮ ಹತ್ರ ಹಂಚ್ಕೊಂಡಿದ್ದಾಳೆ. ಅವಳ ಬಾಯಿಂದಲೇ ಸತ್ಯ ಎಲ್ರಿಗೂ ಗೊತ್ತಾಗಲಿ ಅಂತ ನಾವು ಬಂದಿದ್ದು, ಅವನಿ ಹೇಳಿದಳು. ಶಶಿಧರ ಒಮ್ಮೆ ಆದಿತ್ಯನನ್ನು ದಿಟ್ಟಿಸಿ ನೋಡಿ ಆಮೇಲೆ ಒಳಗಿನ ರೂಮಿನ ಕಡೆ ತಿರುಗಿ ಕೂಗಿದ. ಪಾರ್ವತಿ, ರಾಧಾಳನ್ ಇಲ್ಲಿ ಕರಿ. ಇವರೆಲ್ಲರೂ ಅವಳ ಮನಸ್ಸಿನ ಮಾತು ಕೇಳೋಕೆ ಅಂತಲೇ ಬಂದಿದ್ದಾರೆ. ಅವಳೇನು ಹೇಳ್ತಾಳೋ ನಾವು ನೋಡೋಣ ಎಂದ ಶಶಿಧರ್. ಪಾರ್ವತಮ್ಮ ಒಳಗಿನ ರೂಮಿನ ಕಡೆ ಹೋದರು. ಇಡೀ ಜಗಲಿಯಲ್ಲಿ ಒಂದು ರೀತಿಯ ಮೌನ ಆವರಿಸಿತು. ಆದಿತ್ಯ ಮತ್ತು ಅವನಿ ಒಬ್ಬರನ್ನೊಬ್ಬರು ನೋಡಿಕೊಂಡರು. ರಾಧಾ ಈಗ ಅಲ್ಲಿ ಬಂದು ಎಲ್ಲರ ಎದುರು ಏನು ಹೇಳುತ್ತಾಳೆ ಎಂಬುದರ ಮೇಲೆ ಎಲ್ಲವೂ ನಿಂತಿತ್ತು. ಶಶಿಧರ ಇಷ್ಟು ಸುಲಭವಾಗಿ ರಾಧಾಳನ್ನು ಕರೆಯುತ್ತಿರುವುದು ಮತ್ತು ಆ ನಿಗೂಢ ನಗು ಆದಿತ್ಯ ಮತ್ತು ಕೇಶುಮಾವನ ಮನಸ್ಸಿನಲ್ಲಿ ಸಣ್ಣ ಆತಂಕ ಮೂಡಿಸುತ್ತಿತ್ತು. ಪಾರ್ವತಮ್ಮ ರಾಧಾಳನ್ನು ಕರೆದುಕೊಂಡು ಹೊರಗೆ ಬಂದರು. ರಾಧಾ ತಲೆ ತಗ್ಗಿಸಿ ಮೆಲ್ಲನೆ ನಡೆದು ಬಂದು ಜಗಲಿಯ ಒಂದು ಮೂಲೆಯಲ್ಲಿ ನಿಂತಳು. ಅವಳ ಮುಖದಲ್ಲಿ ಬೆವರಿನ ಹನಿಗಳಿದ್ದವು. ಕೈಗಳು ನಡುಗುತ್ತಿರುವುದು ಆದಿತ್ಯನಿಗೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಶಶಿಧರ ತನ್ನ ಕುರ್ಚಿಯಲ್ಲಿ ಸ್ವಲ್ಪ ಮುಂದೆ ಸರಿದು ಕುಳಿತ. ಅವನ ದೃಷ್ಟಿ ರಾಧಾಳ ಮೇಲೆ ಚೂರಿಯಂತೆ ಇತ್ತು. ನೋಡು ರಾಧಾ, ನಿನ್ನ ಈ ಆದಿತ್ಯಣ್ಣ, ಅವನಿ ಅತ್ತಿಗೆ ಮತ್ತು ಕೇಶಪ್ಪ ಎಲ್ಲರೂ ಇಲ್ಲಿಗೆ ಬಂದಿದ್ದಾರೆ. ನೀನು ಇವ್ರ ಹತ್ರ ನಿಂಗೆ ಮದುವೆ ಇಷ್ಟ ಇಲ್ಲ, ಓದಬೇಕು ಅಂತ ಹೇಳಿದ್ಯಂತೆ. ಅದಕ್ಕೆ ಇವತ್ತಿಲ್ಲಿ ಪಂಚಾಯಿತಿ ಸೇರಿಸಿದ್ದಾರೆ. ಈಗ ಇವರೆಲ್ಲರ ಮುಂದೆ ಸತ್ಯ ಏನು ಅಂತ ನೀನೇ ಹೇಳಿಬಿಡು. ನಿನಗೆ ಈ ಮದುವೆ ಇಷ್ಟ ಇದೆಯೋ ಇಲ್ವೋ? ಸುಮ್ಮನೆ ಇವರನ್ನೆಲ್ಲ ಯಾಕೆ ಗೊಂದಲದಿಡ್ತೀಯಾ ಎಂದ ಶಶಿಧರ. ಅವನ ದನಿಯಲ್ಲಿ ಅಧಿಕಾರವಿತ್ತು. ಕೇಶುಮಾವ ಪರಿಸ್ಥಿತಿಯನ್ನು ಸರಿಪಡಿಸಲು ನಗುತ್ತಲೇ ಮಧ್ಯಪ್ರವೇಶಿಸಿದರು. ಅಯ್ಯೋ ಶಶಿಧರ, ಇಷ್ಟೊಂದು ಗಂಭೀರವಾಗಿ ಕೇಳಿದ್ರೆ ಆ ಮಗು ಹೆದರಲ್ವಾ? ಸುಮ್ಮನೆ ಯಾಕೆ ಅವಳನ್ನು ಬೆದರಿಸ್ತೀಯಾ ಎನ್ನುತ್ತಾ ರಾಧಾಳ ಕಡೆ ತಿರುಗಿದರು. ರಾಧಾ ಮಗಳೇ, ಇಲ್ಲಿ ನೋಡು, ನಾವೆಲ್ಲ ನಿನ್ನವರು. ಇಲ್ಲಿ ಯಾರೂ ನಿನ್ನ ಮೇಲೆ ಒತ್ತಾಯ ಮಾಡ್ತಿಲ್ಲ. ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ಧೈರ್ಯವಾಗಿ ಹೇಳು. ನಾವು ನಿನ್ನ ಜೊತೆ ಇದ್ದೀವಿ. ರಾಧಾ ಮೆಲ್ಲನೆ ತಲೆ ಎತ್ತಿ ಆದಿತ್ಯ ಮತ್ತು ಅವನಿಯ ಕಡೆ ನೋಡಿದಳು. ಆದಿತ್ಯನ ಕಣ್ಣುಗಳಲ್ಲಿ ಹೆದರಬೇಡ, ನಾವಿದ್ದೇವೆ ಎಂಬ ಭರವಸೆ ಇತ್ತು. ಅವನಿ ಕೂಡ ಕಣ್ಣಲ್ಲೇ ಅವಳಿಗೆ ಧೈರ್ಯ ತುಂಬುತ್ತಿದ್ದಳು. ರಾಧಾ ಒಂದು ಕ್ಷಣ ಮೌನವಾದಳು. ಅವಳ ಎದೆಬಡಿತ ಅವಳಿಗೆ ಕೇಳಿಸುವಷ್ಟಿತ್ತು. ಪಕ್ಕದಲ್ಲೇ ನಿಂತಿದ್ದ ಅಮ್ಮನ ಮುಖ ನೋಡಿದಳು. ಅವರು ಕೂಡ ಅಸಹಾಯಕತೆಯಿಂದ ಕಣ್ಣೀರು ಹಾಕುತ್ತಿದ್ದರು. ಶಶಿಧರನ ಸ್ನೇಹಿತರು ಅವಳ ಉತ್ತರವನ್ನೇ ಕಾಯುತ್ತಿದ್ದರು. ಒಂದು ದೀರ್ಘ ಉಸಿರು ತೆಗೆದುಕೊಂಡ ರಾಧಾ ಕ್ಷೀಣದನಿಯಲ್ಲಿ ಹೇಳಿದಳು, ನನಗೆ ಈ ಮದುವೆ ಇಷ್ಟ ಇದೆ ಮಾವ. ಇಡೀ ಜಗಲಿಯಲ್ಲಿ ಒಂದು ಕ್ಷಣ ಸ್ಮಶಾನ ಮೌನ ಆವರಿಸಿತು. ಆದಿತ್ಯನಿಗೆ ತನ್ನ ಕಿವಿಯನ್ನೇ ತಾನು ನಂಬಲಾಗಲಿಲ್ಲ. ಅವನಿಗಂತೂ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು. ಕೇಶುಮಾವ ಆಶ್ಚರ್ಯದಿಂದ ರಾಧಾಳನ್ನೇ ದಿಟ್ಟಿಸಿ ನೋಡಿದರು. ಶಶಿಧರನ ಮುಖದಲ್ಲಿ ಒಂದು ವಿಜಯದ ನಗು ಅರಳಿತು. ಕೇಳಿಸ್ಕೊಂಡ್ರ ಕೇಶಪ್ಪ, ಈಗ ನಿಮ್ಗೆ ಸಮಾಧಾನ ಆಯ್ತಾ? ನಾನು ಮಗಳ ಹಿತ ಬಯಸುವವನು ಅಂತ ನಿಮಗೆ ಈಗಲಾದರೂ ನಂಬಿಕೆ ಬಂತಾ
ಎಂದು ಹೀಯಾಳಿಸಿದ. ಅವನಿಗೆ ತಡೆಯಲು ಸಾಧ್ಯವಾಗಲಿಲ್ಲ. ಅವಳು ತಕ್ಷಣ ಎದ್ದು ನಿಂತು ರಾಧಾಳ ಹತ್ತಿರ ಹೋಗಲು ಮುಂದಾದಳು. ರಾಧಾ, ಏನ್ ಮಾಡ್ತಿದ್ಯಾ ನೀನು? ನಿಂಗೆ ಈ ಮದುವೆ ಬೇಡ ಅಂತ ಅವತ್ತು ನಮ್ಮ ಹತ್ರ ಹೇಳ್ದವಳು ನೀನೇ ಅಲ್ವಾ? ಈಗ ಯಾಕೆ ಹೀಗೆ ಸುಳ್ಳು ಹೇಳ್ತಿದ್ಯಾ? ಯಾರಿಗೆ ಹೆದರಿ ನೀನು ಈ ಮಾತು ಹೇಳ್ತಿದ್ಯಾ? ಹೇಳು ರಾಧಾ ಎಂದು ಆವೇಶದಿಂದ ಕೇಳಿದಳು. ಅವನಿ ಮತ್ತಷ್ಟು ಮಾತನಾಡಲು ಹೋದಾಗ ಆದಿತ್ಯ ತಕ್ಷಣ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡ. ಅವನಿ, ಸಾಕು ಸುಮ್ಮನಿರು ಎಂದ ಮೆಲ್ಲಗೆ. ಕೇಶುಮಾವ ಕೂಡ ಅವನಿಯ ಕಡೆ ನೋಡಿ ಬೇಡ ಸುಮ್ಮನಿರು ಎಂದು ಸನ್ನೆ ಮಾಡಿದರು. ಆದಿತ್ಯನಿಗೆ ರಾಧಾಳ ಕಣ್ಣುಗಳಿಂದ ಆ ಭಯ ಮತ್ತು ಅವಳು ಹೇಳಿದ ಸುಳ್ಳಿನ ಹಿಂದಿನ ಒತ್ತಡ ಅರ್ಥವಾಗಿತ್ತು. ಅವಳನ್ನು ಈಗ ಎಷ್ಟು ಒತ್ತಾಯಿಸಿದರೂ ಅವಳು ಸತ್ಯ ಹೇಳುವ ಸ್ಥಿತಿಯಲ್ಲಿಲ್ಲ ಎಂಬುದು ಅವನಿಗೆ ಮನವರಿಕೆಯಾಗಿತ್ತು. ರಾಧಾ ಮದುವೆಗೆ ಒಪ್ಪಿಗೆ ಇದೆ ಎಂದು ಹೇಳಿ ಒಳಗೆ ಓಡಿ ಹೋದ ಮೇಲೆ ಅಲ್ಲಿನ ವಾತಾವರಣ ಪೂರ್ತಿ ಬದಲಾಗಿ ಹೋಗಿತ್ತು. ಆದಿತ್ಯ ಅವನಿಯನ್ನು ತಡೆಯುತ್ತಿದ್ದರೂ ಅವನಿಗೆ ಅವನಿಯ ಆವೇಶದ ಹಿಂದಿನ ನ್ಯಾಯ ಅರ್ಥವಾಗುತ್ತಿತ್ತು. ಅವನಿ ಶಶಿಧರನ ಕಡೆ ತಿರುಗಿ ನೇರವಾಗಿಯೇ ವಾಗ್ದಾಳಿ ನಡೆಸಿದಳು. ನೋಡಿ ಶಶಿಧರ ಮಾವ, ಇದೆಲ್ಲ ನಿಮ್ಮ ಪ್ಲ್ಯಾನ್ ಅಂತ ನಮ್ಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ? ಒಬ್ಬ 19 ವರ್ಷದ ಹುಡುಗಿಯನ್ನ ಎಷ್ಟು ಬೆದರಿಸಿದ್ರೆ ಅವಳು ಈ ರೀತಿ ಸುಳ್ಳು ಹೇಳ್ತಾಳೆ ಅನ್ನೋದು ನಮಗೂ ಅರ್ಥ ಆಗುತ್ತೆ. ಹೆಣ್ಮಕ್ಳು ಅಸಹಾಯಕರಾದಾಗ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ಹೆದರ್ಸೋದು ನಿಮ್ಗೆ ಹೊಸದೇನಲ್ಲ ಬಿಡಿ. ಇದು ನಿಮ್ಮಂಥವ್ರು ಯಾವಾಗಲೂ ಮಾಡೋ ಕೆಲಸನೇ ಎಂದು ಅವನಿ ಕೆಂಡ ಕಾರಿದಳು. ಶಶಿಧರ ಕುಳಿತಲ್ಲೇ ಒಂದು ವಿಕೃತ ನಗುನಕ್ಕ. ಏನೋ ಅವನಿ ತುಂಬ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಿದೀಯಾ. ಸತ್ಯ ಏನು ಅಂತ ಹುಡುಗಿನೇ ಹೇಳಿದ ಮೇಲೆ ನಾವೇನು ಮಾಡೋಕ್ಕಾಗುತ್ತೆ? ಸುಮ್ಮನೆ ನಮ್ಮನೆ ವಿಷಯಕ್ಕೆ ಬಂದು ಗಲಾಟೆ ಮಾಡೋದು ಶೋಭೆ ತರಲ್ಲ ಎಂದ. ಯಾವ ಶೋಭೆ ತರುತ್ತೆ ಅಂತ ನಮಗೆ ಗೊತ್ತು ಮಾವ. ಅಧಿಕಾರ ಇದೆ ಅಂತ ಒಬ್ಬ ಮಗುವಿನ ಬದುಕನ್ನು ಹಾಳು ಮಾಡೋದು ದೊಡ್ಡ ಸ್ಥಿತಿ ಅಲ್ಲ ಎಂದು ಅವನಿ ಮತ್ತೆ ಏರುದನಿಯಲ್ಲಿ ಹೇಳಿದಾಗ ಶಶಿಧರನ ಮುಖದಲ್ಲಿನ ನಗು ಮಾಯವಾಗಿ ಕ್ರೂರತೆ ಎದ್ದು ಕಾಣುತ್ತಿತ್ತು. ಶಶಿಧರ ನಿಧಾನವಾಗಿ ಎದ್ದು ನಿಂತು ಆದಿತ್ಯನ ಕಡೆ ಒಮ್ಮೆ ನೋಡಿ ಮತ್ತೆ ಅವನಿಯ ಕಡೆ ತಿರುಗಿದ. ಅವನಿ, ನೀನು ತುಂಬ ಮಾತಾಡ್ತಿದೀಯ. ಆದರೆ ಒಂದು ವಿಷಯ ನೆನ್ಪಿಟ್ಕೋ, ಮರ್ಯಾದೆ ಬಗ್ಗೆ ಮಾತಾಡೋ ಮೊದಲು ನಮ್ಮ ಮರ್ಯಾದೆ ಎಷ್ಟಿದೆ ಅಂತ ನೋಡ್ಕೋಬೇಕು. ನಿನ್ನ ಬಗ್ಗೆ, ನಿನ್ನ ಹಿಂದಿನ ಕತೆಗಳ ಬಗ್ಗೆ ಊರಲ್ಲಿ ಏನು ಗಾಳಿ ಸುದ್ದಿಗಳು ಹರಿದಾಡ್ತಿವೆ ಅಂತ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಯಾವನೋ ನಿನ್ನ ಸಂಬಂಧಿ ಜೊತೆ ನಿನ್ನ ಒಡನಾಟ ಹೇಗಿತ್ತು, ಅದನ್ನು ನೋಡಿದ ಜನರು ಏನೇನು ಮಾತಾಡ್ತಿದ್ದಾರೆ ಅಂತ ಒಂದ್ಸಲ ಕೇಳ್ಕೊ. ನಿನ್ನ ಚಾರಿತ್ರ್ಯನೇ ಸರಿ ಇಲ್ಲದ ಮೇಲೆ ಬೇರೆಯವ್ರ ಬಗ್ಗೆ ಬೆರಳು ತೋರಿಸೋ ಹಕ್ಕು ನಿನಗಿಲ್ಲ ಎಂದು ಅವಳ ಬಗ್ಗೆ ಬಹಳ ಕೀಳಾಗಿ ಮಾತನಾಡಿದ. ಅವನಿ ಒಂದು ಕ್ಷಣ ಸ್ತಬ್ಧಳಾದಳು. ಆ ಮಾತು ಅವಳ ಎದೆಗೆ ಚುಚ್ಚಿದಂತಾಯಿತು. ಕೇಶವಮಾವ ಕೂಡ ಬೆಚ್ಚಿಬಿದ್ದರು. ಆದಿತ್ಯನ ತಾಳ್ಮೆಯ ಕಟ್ಟೆ ಈಗ ಪೂರ್ತಿಯಾಗಿ ಒಡೆದು ಹೋಗಿತ್ತು. ಶಶಿಮಾವ, ಸುಮ್ಮನೆ ಇದ್ದೀನಿ ಅಂತ ಅತಿಯಾಗಿ ಮಾತಾಡಬೇಡಿ. ಇಲ್ಲಿ ನೋಡಿ, ಇವಳು ನನ್ನ ಹೆಂಡ್ತಿ. ಅವಳ ಬಗ್ಗೆ ಅಥವಾ ಅವಳ ವ್ಯಕ್ತಿತ್ವದ ಬಗ್ಗೆ ಮಾತಾಡೋ ಅಧಿಕಾರ ಈ ಊರಲ್ಲಿ ಯಾರಿಗೂ ಇಲ್ಲ. ನಿಮ್ಗಂತೂ ಮೊದಲೇ ಇಲ್ಲ. ನೀವು ಎಷ್ಟು ಕುತಂತ್ರಿಗಳು, ಎಷ್ಟು ಚಾಣಾಕ್ಷತನದಿಂದ ಜನರನ್ನು ಹೆದರಿಸ್ತೀರಾ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ನಿಮ್ಮ ಈ ಹಳೆ ಕಾಲದ ಬೆದರಿಕೆ ತಂತ್ರಗಳು ನನ್ನ ಹತ್ರ ನಡೆಯಲ್ಲ. ಈಗ ಸತ್ಯ ಮಾತಾಡಿದ್ದಕ್ಕೆ ಅವನಿ ಬಗ್ಗೆ ಏನೇನೋ ಮಾತಾಡಿ ನಮ್ಮನ್ನು ಸುಮ್ಮನಿರಿಸೋಕ್ಕಾಗತ್ತೆ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಅಷ್ಟೆ ಎಂದು ಎಚ್ಚರಿಸಿದ. ಶಶಿಧರ ಏನೋ ಹೇಳಲು ಹೋದರೆ ಆದಿತ್ಯ ಬಿಡಲಿಲ್ಲ. ನನ್ನ ಹೆಂಡತಿ ಬಗ್ಗೆ ಇನ್ನೊಂದು ಮಾತು ಕೆಟ್ಟದಾಗಿ ಬಂದರೆ ಆಗಿ ಆದಿತ್ಯ ಬೇರೆ ಥರನೇ ಇರ್ತಾನೆ. ನೆನಪಿರ್ಲಿ ಮಾವ, ನಾವು ಇಲ್ಲಿಗೆ ಬಂದಿದ್ದು ರಾಧಾಳ್ ಬದುಕಿಗೋಸ್ಕರ. ನಿಮ್ಮ ವೈಯಕ್ತಿಕ ದ್ವೇಷ ತೀರ್ಸ್ಕೊಳ್ಳೋಕೆ ಅವಳನ್ನು ದಾಳವಾಗಿ ಬಳಸ್ಕೊತಿದ್ದೀರಾ ಅಷ್ಟೇ. ಆದರೆ ಒಂದಂತೂ ಸತ್ಯ, ಈ ವಿಷಯನ ನಾನು ಇಲ್ಲಿಗೆ ಬಿಡಲ್ಲ. ಮೊದಲೇ ಅವಳನ್ನು ನಿಮ್ಮಿಂದ ಉಳಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಇನ್ಮೇಲೆ ಈ ಕೆಲಸನ ಬಿಡೋ ಯೋಚನೆನೇ ಇಲ್ಲ. ನೋಡ್ತಾ ಇರಿ ಎಂದು ತನ್ನವಳ ಕೈ ಹಿಡಿದು ಅಲ್ಲಿಂದ ಗತ್ತಿನಿಂದ ಹೊರಬಂದ. ಶಶಿಧರನ ಮನೆಯ ಜಗಲಿಯನ್ನು ಇಳಿದು ಹೊರಬರುತ್ತಿದ್ದಂತೆಯೇ ಅವನಿಯ ತಾಳ್ಮೆ ಪೂರ್ತಿಯಾಗಿ ಕಳೆದು ಹೋಯಿತು. ಶಶಿಧರ ತನ್ನ ವ್ಯಕ್ತಿತ್ವದ ಬಗ್ಗೆ ಆಡಿದ ಮಾತುಗಳು ಅವಳ ಎದೆಯಲ್ಲಿ ವಿಷದಂತೆ ಹರಡುತ್ತಿತ್ತು. ಕಣ್ಣೀರು ಹನಿಹನಿಯಾಗಿ ಕೆನ್ನೆಯ ಮೇಲೆ ಜಾರತೊಡಗಿತು. ಆದಿತ್ಯ ಇದನ್ನು ಗಮನಿಸಿ ತಕ್ಷಣ ಸಮಾಧಾನ ಮಾಡುವ ಪ್ರಯತ್ನ ಮಾಡಿದ. ಅವನಿ, ಪ್ಲೀಸ್ ಸಮಾಧಾನ ಮಾಡ್ಕೋ. ಆ ಮನುಷ್ಯನ ಮಾತಿಗೆ ಯಾಕೆ ಕಳ್ತೀಯ? ಸುಮ್ಮನೆ ಇರು ಎಂದ ಆದಿತ್ಯ ಬಹಳ ಮೆಲ್ಲಗೆ. ಅವನಿ ಮಾತನಾಡಲಿಲ್ಲ. ಬಿಕ್ಕಳಿಸುತ್ತಾ ಆದಿತ್ಯನ ಹೆಗಲ ಮೇಲೆ ಮುಖವನ್ನಿಟ್ಟು ಒಮ್ಮೆಲೆ ಅತ್ತು ಬಿಟ್ಟಳು. ಅವಳು ಅನುಭವಿಸುತ್ತಿದ್ದ ಅವಮಾನ ಮತ್ತು ರಾಧಾಳ ವಿಷಯದಲ್ಲಿ ತನಗಾದ ಸೋಲು ಎರಡೂ ಅವಳನ್ನು ಕುಗ್ಗಿಸಿದ್ದವು. ಕೇಶುಮಾವ ಪರಿಸ್ಥಿತಿಯನ್ನು ಕಂಡು ಹತ್ತಿರ ಬಂದರು. ಪುಟ್ಟ, ಸುಮ್ಮನಿರು ಮಗಳೇ. ಊರು ಅಂದಮೇಲೆ 10 ಜನ 10 ಮಾತಾಡ್ತಾರೆ. ಅದನ್ನೆಲ್ಲ ಮನ್ಸಿಗೆ ಹಚ್ಕೊಂಡ್ರೆ ಬದುಕೋಕ್ಕಾಗಲ್ಲ. ನಿಂಗೆ ಆದಿತ್ಯ ಇದ್ದಾನೆ, ನಾವಿದ್ದೀವಿ, ಈಗಿಲ್ಲ, ಅಳಬೇಡ ಎಂದು ಮಮತೆಯಿಂದ ಬೆನ್ನು ಸವರಿದರು. ಆದಿತ್ಯನಿಗೆ ಅವಳನ್ನು ಮೊದಲು ಸಮಾಧಾನ ಮಾಡಬೇಕಿತ್ತು. ಏಕೆಂದರೆ ಅವರು ಇನ್ನೂ ರಸ್ತೆಯಲ್ಲಿದ್ದರು. ಅವನಿ, ಪ್ಲೀಸ್ ಎದ್ದೇಳು, ಮನೆಗೆ ಹೋಗೋಣ ಬಾ, ಇಲ್ಲಿ ಮಾತಾಡೋದು ಬೇಡ ಎಂದ ಆದಿತ್ಯ ಅವಳನ್ನು ಮೆಲ್ಲಕ್ಕೆ ಪಕ್ಕಕ್ಕೆ ಸರಿಸಲು ಪ್ರಯತ್ನಿಸಿದ. ಆದರೆ ಅವನಿ ಅವನ ಹೆಗಲನ್ನು ಬಿಡಲಿಲ್ಲ. ಅವಳ ಕೈಗಳು ಅವನ ಶರ್ಟನ್ನು ಬಿಗಿಯಾಗಿ ಹಿಡಿದಿದ್ದವು. ಆದಿತ್ಯ ಅವಳ ಕಣ್ಣೀರು ಒರೆಸಿ ಕೇಶುಮಾವನ ಕಡೆ ಅಸಹಾಯಕತೆಯಿಂದ ನೋಡಿದ. ಕೇಶುಮಾವನಿಗೆ ಇವರ ನಡುವಿನ ಈ ಬಾಂಧವ್ಯ ನೋಡಿ ಒಂದು ಕಡೆ ಸಮಾಧಾನವೆನಿಸಿತು. ಪರವಾಗಿಲ್ಲ ಆದಿತ್ಯ, ಅವಳಿಗೀಗ ನಿನ್ನ ಆಸರೆ ಬೇಕು. ಹಾಗೆ ಮೆಲ್ಲಗೆ ನಡ್ಕೊಂಡು ನಮ್ಮನೆಗೆ ಹೋಗೋಣ ಬಾ, ಅಲ್ಲಿ ಕೂತು ಮಾತಾಡೋಣ ಎಂದರು.
ಅಲ್ಲಿಂದ ಕೇಶುಮಾವನ ಮನೆ ತಲುಪುವವರೆಗೂ ಅವನಿ ಆದಿತ್ಯನ ಹೆಗಲನ್ನು ಒಂದು ಕ್ಷಣವೂ ಬಿಡಲಿಲ್ಲ. ಯಾವುದೋ ಸಣ್ಣ ಮಗು ತನ್ನ ತಂದೆಯ ಕೈ ಹಿಡಿದು ನಡೆಯುವಂತೆ ಅಷ್ಟೇ ನಂಬಿಕೆಯಿಂದ ಅವನನ್ನು ಬಿಗಿಯಾಗಿ ಹಿಡಿದಿದ್ದಳು. ದಾರಿಯಲ್ಲಿ ಒಂದೆರಡು ಕಡೆ ಆದಿತ್ಯ ಮೆಲ್ಲನೆ ಅವನಿ ಮನೆ ಹತ್ರ ಹೋಗಿ ಮಾತಾಡೋಣ ಎಂದು ಪಿಸುಗುಟ್ಟಿದ. ಆದರೆ ಅವನಿ ಹಠಕ್ಕೆ ಬಿದ್ದವಳಂತೆ ನಾನು ಬಿಡಲ್ಲ, ನೀವು ನನ್ನ ಜೊತೆ ಇರೋದಾದರೆ ಜನ ನೋಡಿದರೆ ನನಗೇನೂ ಭಯ ಇಲ್ಲ ಎಂದು ಮತ್ತಷ್ಟು ಬಿಗಿಯಾಗಿ ಹಿಡಿದುಕೊಂಡಳು. ನನ್ನ ಹಠಮಾರಿ ಎಂದು ನಕ್ಕು ಅವನು ಮರುಮಾತನಾಡದೆ ಅವಳ ಕೈಯನ್ನು ಅಷ್ಟೇ ಭದ್ರವಾಗಿ ಹಿಡಿದುಕೊಂಡ. ಕೇಶುಮಾವ ಇವರಿಬ್ಬರನ್ನು ನೋಡುತ್ತಾ ಮುಗುಳ್ನಕ್ಕರು. ಈ ಸಮಾಜದಲ್ಲಿ ಹೆಣ್ಮಕ್ಳನ್ನ ಹತ್ತಿಕ್ಕೋಕೆ ಪುರುಷ ಪ್ರಧಾನದ ಮನಸ್ಥಿತಿ ಬಳಸೋ ಅಸ್ತ್ರಗಳು ವಿಭಿನ್ನವಾಗಿರುತ್ತೆ. ರಾಧಾಳ ವಿಷಯದಲ್ಲಿ ಇಲ್ಲಿ ನಡೆದಿರೋದು ಎಮೋಷನಲ್ ಬ್ಲ್ಯಾಕ್ ಮೇಲ್. ಒಬ್ಬ 19 ವರ್ಷದ ಹುಡುಗಿ ತನ್ನ ಹಕ್ಕಿಗಾಗಿ ಧ್ವನಿ ಎತ್ತಿದಾಗ ಅವಳನ್ನು ತಡೆಯೋಕೆ ಶಶಿಧರನ್ ಅಂತವ್ರು ಬಳಸಿದ್ದು ಅಧಿಕಾರನಲ್ಲ, ಬದಲಾಗಿ ಅವಳ ಅಸಹಾಯಕತೆಯನ್ನು. ಮನೆ ಪರಿಸ್ಥಿತಿ, ಅಮ್ಮನ ಒಂಟಿತನ ಅಥವಾ ಹಳೆ ಸಾಲದ ಹೊರೆಗಳನ್ನು ಮುಂದಿಟ್ಟು ಭಾವನಾತ್ಮಕವಾಗಿ ಅವಳನ್ನು ಕಟ್ ಹಾಕಿದಾಗ ಆ ಹುಡುಗಿ ತನ್ನ ಕನಸುಗಳಿಗಿಂತ ಮನೆಯವ್ರ ನೆಮ್ಮದಿಯೇ ಮುಖ್ಯ ಅಂತ ಸುಳ್ಳು ಹೇಳೋ ಅಂತ ಆಗುತ್ತೆ. ರಾಧಾಳಿ ಮೌನ ಅವಳು ಸೋಲಲ್ಲ, ಬದಲಾಗಿ ಅಸಹಾಯಕ ಹೆಣ್ಣು ಮಗಳೊಬ್ಬಳ ಆತ್ಮಬಲಿ. ಇನ್ನೊಂದೆಡೆ ಅವನಿಯದ್ದೇ ಬೇರೆ ನೋವು. ತಾವು ಮಾಡಿದ ಅನ್ಯಾಯಕ್ಕೆ ಯಾರಾದರೂ ಎದುರು ನಿಂತರೆ ಅವರನ್ನು ಮೌನಗೊಳಿಸೋಕೆ, ಅವರ ವ್ಯಕ್ತಿತ್ವಕ್ಕೆ ಕಳಂಕ ಹಚ್ಚೋದು ಕೀಳ್ಬುದ್ಧಿಯ ಪರಮಾವಧಿ. ಒಬ್ಬ ಹೆಣ್ಣಿನ ಹಳೆ ಜೀವನದ ಪುಟಗಳನ್ನು ಕೆದಕಿ ಅದಕ್ಕೆ ಮಸಾಲೆ ಹಚ್ಚಿ ಊರ್ ಮುಂದೆ ಹರಾಜು ಹಾಕೋದು ಇಂದಿಗೂ ಸಮಾಜದಲ್ಲಿ ನಡೀತಿರೋ ಶೋಷಣೆ. ಆದರೆ ಇಲ್ಲಿ ಆದಿತ್ಯನ ಪಾತ್ರ ಒಂದು ಭರವಸೆಯ ಬೆಳಕಾಗಿ ನಿಲ್ಲುತ್ತೆ. ಕಳಂಕ ಹಚ್ಚೋರ್ ಮುಂದೆ ಕೈಕಟ್ಟು ನಿಲ್ಲದೆ ತನ್ನ ಹೆಂಡತಿ ವ್ಯಕ್ತಿತ್ವದ ಮೇಲೆ ಅಚಲವಾದ ವಿಶ್ವಾಸವನ್ನಿಟ್ಟು ಅವಳು ಬೆನ್ನಿಗೆ ನಿಲ್ಲೋ ಗಂಡ ಇದ್ದರೆ ಎಂಥ ಕೀಳು ಮಾತುಗಳು ಅರ್ಥಹೀನ ಆಗುತ್ತೆ. 100 ಕಟ್ಟುಕತೆಗಳು ಸೇರಿ ಒಂದು ಕಳಂಕವನ್ನು ಸೃಷ್ಟಿ ಮಾಡ್ಬೋದು. ಆದರೆ ಆ ಕಳಂಕವನ್ನು ಅಳಿಸೋಕೆ ಕೇವಲ ಒಂದು ನಂಬಿಕೆಯ ಹಸ್ತ ಸಾಕು. ಅನ್ಯಾಯದ ವಿರುದ್ಧ ಹೋರಾಡೋ ಹಾದಿಯಲ್ಲಿ ಗೆಲುವು ತಡವಾಗಬಹುದು, ಆದರೆ ಪ್ರೀತಿ ಮತ್ತು ನಂಬಿಕೆಯನ್ನೇ ಉಸಿರಾಗಿಸಿಕೊಂಡವರು ಅಂತಿಮವಾಗಿ ಗೆದ್ದೇ ಗೆಲ್ಲುತ್ತಾರೆ. ಆದಿತ್ಯ ಅವನಿ. ಮುಂದುವರೆಯುವುದು. ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.